ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಡೇ ಅನ್ನೋದು ಇಷ್ಟೊಂದು ಲಾಂಗಾಗಿ ರನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನಿಹೋ ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಆಮೇಲೆ ಕ್ವಿಕ್ ಶವರ್ ತೊಗೊಂಡು ಆಂಟಿ ಮನೇಲಿ ಪೂಜೆ ಇತ್ತು ಅಂತ ಹೇಳಿ ರೆಡಿ ಆದೆ. ಬಟ್ ಆದರೆ ಅಲ್ಲಿಗೆ ಬಂದಿದ್ದ ಪೂಜಾರಿ ಅವರು ಹೋಗ್ಬಿಟ್ಟಿದ್ರು. ನಾನು ಹೋಗೋಷ್ಟರಲ್ಲಿ ಅಂದರೆ ಪೂಜೆ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಮನೇಲಿ ಅಪ್ಪಾಜಿಗೆ ಫಸ್ಟು ಚಪಾತಿ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಆಂಟಿ ಕಾಲ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹಾಗೆ ಚಪಾತಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಅಮ್ಮಂಗೆ ಸ್ವಲ್ಪ ಕಾಲ್ ಮಾಡಿಕೊಂಡು, ಅಮ್ಮ ಇರಲಿಲ್ಲ ಮನೇಲಿ, ಸೊ ಹಾಗಾಗಿ ನಾನೇ ಮಾಡಬೇಕಾಯಿತು. ಆಮೇಲೆ ಆಂಟಿ ಮನೆಗೆ ಹೋಗಿ ನಾನು ಮತ್ತೆ ಅವ್ರ ಮನೇಲಿ ಚಪಾತಿ ಮಾಡಿಕೊಟ್ರು. ಚಪಾತಿ ತಿನ್ಕೊಂಡು ಆಮೇಲೆ ಹಾಗೇ ಸ್ವಲ್ಪ ಟೈಮ್ ಪಾಸಿಗೆ ಅಂತ ಹೇಳಿ ಊನೋ ಕಾರ್ಡ್ಸ್ ಆಡ್ತಾಯಿದ್ದೆ ಲೋಹಿ ಜೊತೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚಂದ ಅಂತ ಹೇಳ್ಬೋದು. ಆ್ಯಂಡ್ ಆಂಟಿ ಬಂದುಬಿಟ್ಟು ದುಂಡು ಮಲ್ಲಿಗೆ ಅಂತ ಹೇಳಿ ಮಲ್ಲಿಗೆ ಹೂ ಕೊಟ್ಟರು. ಆಮೇಲೆ ಅವ್ನು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡು ಅದನ್ನು ಕೊಡೋಕ್ಕೆ ಬಂದ. ಆಮೇಲೆ ಚಾಕ್ಲೇಟ್ ಇತ್ತು ಅಂತ ಹೇಳಿ ಎಲ್ಲರೂ ಚಾಕ್ಲೇಟ್ ಶೇರ್ ಮಾಡ್ಕೊಂಡು ತಿನ್ಬಿಟ್ಟು ಹಾಗೇ ಪಕ್ಕದ ಮನೇಲಿ ಕುಂಕುಮ ಕರೆದ್ರು. ಅವ್ರ ಮನೇಲಿ ಪೂಜೆ ಇದ್ದಿದ್ದು ಅಂತ ಹೇಳಿದ್ದು. ಸೊ ಹೋಗಿ ಕುಂಕುಮ ತೊಗೊಂಡು ಏನು ಮಾಡ್ತೀರಾ, ಯಾರಿಗಂಟು ಯಾರಿಗಿಲ್ಲ ಅನ್ನೋ ಥರ 100 ರೂಪಾಯಿ ಬೇರೆ ಇಟ್ಕೊಟ್ಟಿದ್ರು. ಇಸ್ ಲಿಟ್ರಲಿ ಹ್ಯಾಪಿ ಅಂತ ಹೇಳ್ಬೋದು. ಆಮೇಲೆ ಆಂಟಿ ಅಂಕಲ್ ಜೊತೆ ಹಾಗೆ ಸ್ವಲ್ಪ ಹೊತ್ತು ಅವರು ನನ್ನನ್ನು ರೇಗಿಸ್ತಾಯಿದ್ರು. ನಾನು ಅವ್ರನ್ನ ಕಾಲು ಎಳ್ಕೊಂಡು ಕೂತಿದ್ದೆ. ಆಮೇಲೆ ಅಕ್ಕ ಬಂದುಬಿಟ್ಟು ಪಾನಕ ಕೊಟ್ಟರು. ಪಾನಕ ಕುಡ್ಕೊಂಡು ಆದಮೇಲೆ ಅವ್ರದ್ದು ಮನೆ ದೇವ್ರ ಪೂಜೆ, ಗೋಪಾಲ ಸ್ವಾಮಿ ದೇವಸ್ಥಾನದ್ದೇನೋ ತೇರಿತ್ತಂತೆ. ಸೊ ಹಾಗಾಗಿ ಮನೆ ದೇವ್ರ ಪೂಜೆ ಇದ್ದಿದ್ದರಿಂದ ಅವರು ತಂಬಿಟ್ಟು ಮಾಡಿದರು. ಅದನ್ನು ತಿನ್ಕೊಂಡು ಆಮೇಲೆ ಅಲ್ಲೇ ಊಟ ಕೊಟ್ಟರು. ಊಟಕ್ಕೆ ಏನೇನು ಮಾಡಿದರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ಪಕ್ಕದ ಮನೆಯಲ್ಲೇ ಬಾಳೆ ತೋಟ ಇದೆ. ಸೊ ಹಾಗಾಗಿ ಬಾಳೆ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ದು ಬಾಳೆ ಎಲೆ, ಆಮೇಲೆ ಅನ್ನ, ಸಾಂಬಾರು, ಪುಳಿಯೋಗರೆ, ಪಾಯಸ, ಆಮೇಲೆ ಇದು ಅವಲಕ್ಕಿ ಪಲ್ಯ, 2 ಥರದ ಪಲ್ಯ, ಆಮೇಲೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಬೆಳಗ್ಗೆದೇನೆ. ಸೊ ಬಂದುಬಿಟ್ಟು ಮನೇಲಿ ಅಲ್ಲಿ ಲಿಂಗಾಯತ್ಸ್ ಮನೇಲಿ ಊಟ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಮನೇಲಿ ಗೌಡ್ರ ಸ್ಟೈಲಲ್ಲಿ ನಾನು ಮಟನ್ ಸಾಂಬಾರು ಮಾಡಿದ್ದಾಯಿತು. ಮಟನ್ ಸಾಂಬಾರು ಮಾಡಿಬಿಟ್ಟು ಅದು ಬೇಯೋ ತನಕ ಸ್ವಲ್ಪ ಟೈಮ್ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಆಟ ಆಡ್ತಾಯಿದ್ದೆ. ಆಮೇಲೆ ಅಪ್ಪನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳಿ ಆಚೆ ಕರ್ಕೊಂಡು ಹೋಗಿದ್ದು ಬಂದುಬಿಟ್ಟು ಬರೋ ತನಕನೇ ಲೇಟ್ ಆಯಿತು. ಆಮೇಲೆ ಮತ್ತೆ ಊಟ ಹಾಕ್ಕೊಂಡು ಊಟ ಮಾಡಬೇಕಾದ್ರೆ ನಂಗೆ ಮುಳ್ಳಲ್ಲಿ ಬೋನ್ ಮಾರೋ ಅಂದರೆ ತುಂಬ ಇಷ್ಟ. ಸೊ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು.